ರಾಮೇಶ್ವರ ಪ್ರತಿಷ್ಠಾಪನೆ ವಿಚಾರದಲ್ಲಿ ಸ್ವಲ್ಪ ಮಾತಾಡ್ಕೋಣ. ರಾವಣನ ಸಂಹಾರದ ನಂತರ ಶ್ರೀರಾಮ ಪುಷ್ಪಕ ವಿಮಾನದಲ್ಲಿ ಕೂತು ಅಯೋಧ್ಯ ನಗರಕ್ಕೆ ಪ್ರಯಾಣ ಬೆಳೆಸ್ತಾನೆ. ಅಂದರೆ ಎಲ್ಲ ಆಯಿತು, ರಾವಣಾಸುರನಿಗೆ ಮುಕ್ತಿಯನ್ನು ಕೊಟ್ಬಿಟ್ಟ. ಶಾಪಗ್ರಸ್ತನಾದ ರಾವಣಾಸುರ ಸತ್ತ ಅನ್ನೋ ಬದಲು ಪರಮಾತ್ಮನಲ್ಲಿ ಐಕ್ಯವಾದ ಶಿವನಲ್ಲಿ ಸೇರ್ಕೊಂಡ್ಬಿಟ್ಟ. ಇನ್ನು ಮುಂದೆ ಶ್ರೀರಾಮನು ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಹೋಗ್ತಾ ಇರುವಾಗ ಅಯೋಧ್ಯ ನಗರಕ್ಕೆ ಪ್ರಯಾಣವನ್ನು ಹಿಂದಕ್ಕೆ ಬೆಳೆಸಿದ್ದಾನೆ. ದಾರಿ ಒಳಗೆ ಕಾಣಿಸ್ತಾ ಇರತಕ್ಕಂಥ ವಿಶೇಷ ದೃಶ್ಯಗಳನ್ನು ಸೀತಾದೇವಿಗೆ ವಿವರಿಸ್ತಾ ಇದ್ದ. ಪ್ರತಿಯೊಂದು ದೃಶ್ಯವನ್ನು ಸೀತಾಮಾತೆಗೆ ಹೇಳ್ತಾ ಇದ್ದ. ಪಕ್ಕದಲ್ಲಿ ಸಮುದ್ರ ದಾಟಿ ಭೂಮಿ ಹತ್ತಿರ ಬರ್ತಾ ಇದ್ದಾಗ ಕೆಲವು ಅದ್ಭುತ ದೃಶ್ಯಗಳು ಕಾಣಿಸ್ತವೆ. ಹಿಂದೆ ಭೂಮಿಯ ಮೇಲೆ ಪ್ರಯಾಣ ಮಾಡಿದ್ರಿಂದ ಅಂತಹ ದೃಶ್ಯಗಳು ಶ್ರೀರಾಮನ ದೃಷ್ಟಿಗೆ ಬಿದ್ದಿರಲಿಲ್ಲ. ಕೆಳಗಡೆ ಹೋಗ್ತಕ್ಕಂಥದ್ದು ಬೇರೆ, ಆಕಾಶದಲ್ಲಿ ಕರ್ಕೊಂಡು ಹೋಗುವಂಥದ್ದು ಬೇರೆ ತಾನೇ. ಆ ಆಕಾಶದಲ್ಲಿ ಹೋಗುವಾಗ ಬೇಕಾದಷ್ಟು ಬೇರೆ ಬೇರೆ ದೃಶ್ಯಗಳು ಬೀಳುತ್ತವೆ. ಆಗ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇದ್ದರಿಂದ ಮೇಲಿನಿಂದ ವಿಶಾಲ ಪ್ರಕೃತಿಯ ಸೌಂದರ್ಯ, ಅದರಲ್ಲಿರ್ತಕ್ಕಂಥ ರಹಸ್ಯಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಪ್ರಕೃತಿ ಸೌಂದರ್ಯವನ್ನು ಹೇಳ್ತಾ ಇದ್ದಾನೆ. ಮೊದಲಿಗೆ ದಕ್ಷಿಣ ಭಾರತ ಭೂಭಾಗವು ತ್ರಿಕೋಣಾಕೃತಿಯಲ್ಲಿ ಕಾಣಿಸ್ತಾ ಇತ್ತು. ಆದರೆ ಸ್ವಲ್ಪ ದೂರದಲ್ಲಿ ಶ್ರೀಚಕ್ರದ ಬಿಂದುವಿನ ಹಾಗೆ ಲಂಕಾದ್ವೀಪ ಕಾಣಿಸ್ತಾ ಇತ್ತು. ತ್ರಿಕೋಣದ ಅಂಚುಗಳಲ್ಲಿ ಪೂರ್ವ ಸಮುದ್ರ ಅಂದರೆ ಬಂಗಾಳ ಕೊಲ್ಲಿ, ಪಶ್ಚಿಮ ಸಮುದ್ರ ದಕ್ಷಿಣ ಸಮುದ್ರ ಅಂದರೆ ಅರಬ್ಬಿ ಸಮುದ್ರ, ಹಾಗೆ ಪಶ್ಚಿಮ ಅರಬ್ಬಿ ಸಮುದ್ರ, ಇನ್ನು ದಕ್ಷಿಣ ಸಮುದ್ರ ಹಿಂದೂ ಮಹಾಸಾಗರ, ಈ ಮೂರು ಸಮುದ್ರಗಳ ಪ್ರವಾಹಗಳು ಸಂಗಮಿಸ್ತಾ ಇತ್ತು. ಮೂರು ಸಮುದ್ರಗಳು ಮಹಾಸಮುದ್ರಗಳು. ಇವು ಎಲ್ಲೂ ಒಂದು ಕಡೆ ಸಂಗಮಿಸ್ತಾ ಇದ್ವು, ಒಂದು ಕಡೆ ಸೇರ್ತಾ ಇದ್ವು. ಅಷ್ಟೇ ಅಲ್ಲದೆ ತಾಮ್ರಪರ್ಣಿ ಅಂತಕ್ಕಂಥ ಒಂದು ಚಿಕ್ಕ ನದಿ ಈ ಸಮುದ್ರಕ್ಕೆ ಬಂದು ಸೇರ್ತಾ ಇತ್ತು. ಈ ಮನೋಹರವಾದ ದೃಶ್ಯವನ್ನು ನೋಡಿರ್ತಕ್ಕಂಥ ಶ್ರೀರಾಮನಿಗೆ ಅದು ಯಾವುದೋ ಒಂದು ಪವಿತ್ರವಾದ ದೇವತಾ ಸ್ಥಾನ ಇರಬೇಕು ಅನಿಸಿಬಿಡ್ತು. ತಾಮ್ರಪರ್ಣಿಯ ಸಮುದ್ರದಲ್ಲಿ ಸೇರ್ತಕ್ಕಂಥ ಜಾಗದಲ್ಲಿ ಹಾಗೆ ಮನಸ್ಸಿನಲ್ಲಿ ಅನ್ನಿಸ್ತಾ ಇರುವಾಗಲೇ ಯಾವುದೋ ಒಂದು ಅನಿರ್ವಚನೀಯವಾದ ತೇಜಸ್ಸು ಅವನ ಕಣ್ಣುಗಳನ್ನು ಕೋರೈಸಿದ ಹಾಗೆ ಆಯಿತು. ಇದ್ದಕ್ಕಿದ್ದಾಗ ಅಲ್ಲಿಂದಲೇ ಬರ್ತಾ ಇದೆ. ಅವನು ನಿಧಾನವಾಗಿ ಪರಿಶೀಲಿಸಿ ನೋಡಿದಾಗ ಅವನಿಗೆ ಅರ್ಥವಾಯಿತು, ಅದೊಂದು ಸನಾತನವಾದ ಜ್ಯೋತಿರ್ಲಿಂಗ. ಓಂ ನಮಃ ಶಿವಾಯ. ಅದು ಪಾತಾಳದಿಂದ ಬ್ರಹ್ಮಲೋಕದವರೆಗೆ ಒಂದೇ ಒಂದು ಕಾಂಡದ ಹಾಗೆ ಪ್ರಕಾಶಮಾನವಾಗಿ ಕಾಣಿಸ್ತಾ ಇದೆ. ಈ ಅದ್ಭುತ ದೃಶ್ಯವನ್ನು ನೋಡ್ತಾನೆ ಶ್ರೀರಾಮನಿಗೆ ಆಶ್ಚರ್ಯ ಆಗುತ್ತೆ, ಆನಂದ ಕೂಡ ಏಕಕಾಲದಲ್ಲಿ ಉಂಟಾಗುತ್ತೆ. ಇಂತಹ ಮಹಿಮಾನ್ವಿತ ಜ್ಯೋತಿರ್ಲಿಂಗವನ್ನು ಯಾಕೆ ಯಾರೂ ಪೂಜೆ ಮಾಡ್ತಾ ಇಲ್ಲ ಅಂತ ಬೇಸರ ಕೂಡ ಆಗುತ್ತೆ. ಅವನು ನಿಧಾನವಾಗಿ ಯೋಚನೆ ಮಾಡಿ ನೋಡ್ತಾನೆ. ಆಗ ಇದು ಸೂಕ್ಷ್ಮ ಜ್ಯೋತಿರ್ಲಿಂಗ ಆಗಿರೋದ್ರಿಂದ ಸಾಮಾನ್ಯ ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇದು ಹಿಂದೆ ಋಷಿಮುನಿಗಳು ಇದಕ್ಕೆ ಪೂಜೆ ಮಾಡ್ತಾಯಿದ್ರು. ಆದರೆ ಈಗ ರಾಕ್ಷಸರ ಹಾವಳಿ ಹೆಚ್ಚಾಗಿರೋದ್ರಿಂದ ಈ ಪ್ರದೇಶಕ್ಕೆ ಸಾಧು ಪುರುಷರು ಬರುವುದಕ್ಕೆ ಆಗ್ತಾ ಇರಲಿಲ್ಲ ಅಂತಕ್ಕಂಥ ವಿಷಯ ಶ್ರೀರಾಮನಿಗೆ ಚೆನ್ನಾಗಿ ಅರ್ಥ ಆಯಿತು. ಆಗ ಅವನಿಗೆ ಒಂದು ಆಲೋಚನೆ ಹೊಳೆಯುತ್ತೆ. ತಕ್ಷಣ ಅವನು ತನ್ನ ವಿಮಾನದಲ್ಲಿ ಕೂತಿದ್ದ ಕೆಲವು ಮಹರ್ಷಿಗಳನ್ನು ಕರೆದು, ನಾನು ನನ್ನ ಪತ್ನಿಗೋಸ್ಕರ ಶತ್ರು ಸಂಹಾರ ಮಾಡಬೇಕಾಗಿ ಬಂತು, ಯಾಕಿಲ್ದರೆ ನಾನು ಮಾಡ್ತಿರಲಿಲ್ಲ. ಆದರೂ ಅದು ಬ್ರಹ್ಮಹತ್ಯೆ ಮಾಡಿದಂತೆ ಅಲ್ವೇ, ನಾನು ಬ್ರಹ್ಮಹತ್ಯೆ ಮಾಡಿಬಿಟ್ಟಿದ್ದೀನಲ್ಲ, ನಾನು ಧರ್ಮಪಾಲಕ ಅಲ್ವೇ, ಲೋಕದಲ್ಲಿ ಧರ್ಮ ರೀತಿಯನ್ನು ಸ್ಥಿರಪಡಿಸ್ತಕ್ಕಂಥ ಉದ್ದೇಶದಿಂದ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕಲ್ವಾ. ಆದ್ದರಿಂದ ಈ ಪರಮ ಪವಿತ್ರವಾದ ಈ ದಕ್ಷಿಣ ಸಮುದ್ರ ತೀರದಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ನಾನು ಅಂದ್ಕೊಳ್ತಾ ಇದ್ದೀನಿ. ಶಿವಲಿಂಗ ಪ್ರತಿಷ್ಠೆ ಮಾಡಿದರೆ ಸಕಲ ಪಾಪವೂ ನಾಶ ಆಗುತ್ತೆ.
ಅಗಾಧವಾದ ಪುಣ್ಯ ಬರ್ತದೆ ಅಂತ. ಶಿವಲಿಂಗ ಒಂದು ಶಿವಲಿಂಗ ದೇವಸ್ಥಾನ ನಾವು ಪ್ರತಿಷ್ಠೆ ಮಾಡಿದ್ರೆ ಅದರಷ್ಟು ಮಹಿಮೆ ಇನ್ನೆಲ್ಲೂ ಇಲ್ಲ ಅಂತ. ನಮಃ ಶಿವಾಯ.